ನಮಸ್ತೆ, ಜೈ ಶ್ರೀರಾಮ್. ಸ್ನೇಹಿತರೆ, ಕಾಂಗ್ರೆಸ್ಸಿಗೆ ಹಿಂದೂಗಳ ಕಪಾಳಕ್ಕೆ ಬಾರಿಸಿ ಅಭ್ಯಾಸ ಆಗಿಬಿಟ್ಟಿದೆ. ಇಂಥದೇ ಇನ್ನೊಂದು ಕೆಲಸನ ಕಾಂಗ್ರೆಸ್ ಕಳೆದ ಫೆಬ್ರವರಿಯಲ್ಲಿ ಮಾಡಕ್ಕೆ ಹೊರಟಿತ್ತು. ನಮ್ಮ ಕರ್ನಾಟಕದ ಕೆಲವು ಫೇಕ್ ಹಿಂದೂಗಳಿದ್ದಾರೆ, ಸೆಕ್ಯುಲರಿಸಮ್ನ ಹೆಸರಲ್ಲಿ ಜೀವನ ಮಾಡ್ತಿರೋರು. ಅವರ ಕಪಾಳಕ್ಕೆ ದೊಡ್ಡ ಹೊಡೆತವನ್ನು ಕೊಡೋಕೆ ಹೊರಟಿತ್ತು ಹಿಂದೂ ರಿಲಿಜಿಯಸ್ ಎಂಡೋಮೆಂಟ್ ಬಿಲ್ಲನ್ನು ಪಾಸ್ ಮಾಡೋದ್ರ ಮುಖಾಂತರ. ಆದರೆ ದೇವರ ದಯೆಯಿಂದ ರಾಜ್ಯಪಾಲರು ಕಪಾಳಕ್ಕೆ ಹೊಡೆದಂಗೆ ಹೇಳಿ ಕಳಿಸಿದ್ದಾರೆ, ಇದೇ ಕೆಲಸನ ಮಸೀದಿಗೂ ಮಾಡಪ್ಪ, ಇದೇ ಕೆಲಸನ ಚರ್ಚಿಗೂ ಮಾಡಪ್ಪ, ಆಗ ನಾನು ಈ ಬಿಲ್ಲಿಗೆ ಸೈನ್ ಮಾಡ್ತೀನಿ ಅಂತ. ಆ ಬಿಲ್ ಏನು ಅಂತ ಗೊತ್ತಾ ನಿಮಗೆ? ಹಿಂದೂ ರಿಲಿಜಿಯಸ್ ಎಂಡೋಮೆಂಟ್ ಬಿಲ್ ಅಂತ ಹೇಳಿದರೆ, ಯಾವ ನಮ್ಮ ಹಿಂದೂ ದೇವಸ್ಥಾನದ ಇನ್ಕಮ್ 1 ಕೋಟಿಗಿಂತ ಜಾಸ್ತಿ ಇರುತ್ತೆ ಅದು ಸರ್ಕಾರದ ಕಾಮನ್ ಪೂಲ್ ಫಂಡ್ಗೆ 10% ಕೊಡಬೇಕಂತೆ. ಯಾವ ನಮ್ಮ ಹಿಂದೂ ದೇವಸ್ಥಾನದ ಇನ್ಕಮ್ಮು 10 ಲಕ್ಷದಿಂದ 1 ಕೋಟಿ ಇದೆ ಅದು 5% ಇದೇ ಕಾಮನ್ ಪೂಲ್ ಫಂಡ್ಗೆ ಕೊಡಬೇಕಂತೆ. ಇನ್ನು ಇದರಲ್ಲಿ ಸೆಕ್ಷನ್ 25 ಅಂತ ಬರುತ್ತೆ. ಆ ಸೆಕ್ಷನ್ 25 ಏನು ಹೇಳುತ್ತೆ ಅಂತ ಹೇಳಿದರೆ, ಈ ಥರ ಕಲೆಕ್ಟ್ ಆಗಿರೋವಂಥ ಒಂದು ಫಂಡ್ ಏನಿದೆ ಅದನ್ನು ಯಾವುದೇ ಸಮುದಾಯಕ್ಕೆ ಬೇಕಾದರೂ ಈ ಸರ್ಕಾರ ಖರ್ಚು ಮಾಡ್ಬೋದಂತೆ, ಅದನ್ನು ಯಾರೂ ಪ್ರಶ್ನೆ ಮಾಡೋಂಗಿಲ್ವಂತೆ. ಇನ್ನು ಸೆಕ್ಷನ್ 19(a) ಅಂತ ಬರುತ್ತೆ. ಆ 19(a) ಸೆಕ್ಷನ್ ಏನು ಹೇಳುತ್ತೆ ಅಂತ ಹೇಳಿದರೆ, ಈ ಥರ ಒಂದು ಕಮಿಟಿ ಏನು ಫಾರ್ಮೇಷನ್ ಆಗುತ್ತೆ ಈ ಕಾಮನ್ ಪೂಲ್ ಫಂಡ್ದು, ಆ ಒಂದು ಕಮಿಟಿಗೆ ಯಾರನ್ನು ಬೇಕಾದರೂ, ಯಾವ ಧರ್ಮದವರನ್ನು ಬೇಕಾದರೂ ಇವರು ಕಮಿಟಿಯ ಚೀಫ್ ಆಗಿ ಮಾಡ್ಬೋದಂತೆ, ಅದನ್ನು ಯಾರೂ ಪ್ರಶ್ನೆ ಮಾಡಬಾರ್ದಂತೆ. ಇದನ್ನೆಲ್ಲ ಕೇಳಿದ ಮೇಲೂ ಇನ್ನೂ ನೀವು ಕಾಂಗ್ರೆಸ್ನ ಈ ಸೆಕ್ಯುಲರಿಸಮ್ನ ನಂಬ್ತೀರಾ ಅಂತ ಹೇಳಿದರೆ, ನಿಮ್ಮಂಥ ಮುಟ್ಟಾಳ ಹಿಂದೂಗಳು ಇರೋಕ್ಕೆ ಸಾಧ್ಯನೇ ಇಲ್ಲ.